ಮೋನಿಕಾ, ಎಷ್ಟು ಕಷ್ಟಪಟ್ಟು ನನ್ನ ಕೆಲಸ ಕೊಡಿಸ್ದೆ, ಆದ್ರೆ ಏನ್ ಮಾಡೋದು, ಹಣೆ ಬರ. ನಿಮ್ ತಂದೆ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ನಮ್ಮಪ್ಪ ಬಾಯಿಗೆ ಬಂದಾಗೆಲ್ಲ ಬೈದ್ಬಿಟ್ರು. ಮನ್ಸು ತುಂಬಾ ಬೇಜಾರಾಯ್ತು. ಯಾರಿಗೂ ಅನ್ಯಾಯ ಮಾಡ್ತಿರೋ ನಮ್ ತಂದೆನ ಯಾರೋ ಪಾಪಿಗಳು ಕೊಲೆ ಮಾಡ್ಬಿಟ್ರು. ಅದ್ರಲ್ಲಿ ನಿಮ್ ತಪ್ಪೇನಿದೆ? ಅದೊಂದೇ ಅಲ್ಲ, ಎಜುಕೇಶನ್ ಮುಗಿಸಿ ಕೆಲಸ ಸಿಗ್ತಾ ನನ್ ಪಟ್ಟಿದ್ ಪಾಡಿದ್ಯಲ್ಲ, ಯಾರಿಗೂ ಬೇಡ. ಮೋನಿಕಾ, ನಾನೊಂದ್ ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಅದೇನ್ ಹೇಳಿ? ನಾನು ನೀನು ಭೇಟಿ ಆಗೋದು ಇದೇ ಕೊನೆ. ವಾಸು? ಹೌದು. ಕೆಲಸ ಇಲ್ಲದೆ ನಾನಿಲ್ಲಿರೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ಮೋನಿಕಾ. ನೀವೇನ್ ಹೇಳ್ತಾ ಇದ್ದೀರಾ? ನಾನು ಹೇಳೋದಿಷ್ಟೇ, ನನ್ಗೊಂದು ಕೆಲಸ ಸಿಗೋವರೆಗೂ ನಾವಿಬ್ರು ದೂರ ಇರ್ಬೇಕು. ನಾವು ಭೇಟಿ ಆಗ್ಬಾರ್ದು. ಬಾಯ್ ನೋಡೆ, ಇವತ್ತಿನಿಂದ ಅವನ ಹಿಂದೆ ಸುತ್ತೋದನ್ ಬಿಟ್ಟು ಕಾಲೇಜ್ ಆಯ್ತು ಮನೆ ಆಯ್ತು ಅಂತ ಬಿದ್ದಿರ್ಬೇಕು. ನನ್ನ ಮಾತು ಮೀರ್ದ್ಯೋ ನಾನೇನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಮೋನಿಕಾ, ವಾಸು, ಏನಾಯ್ತು? ಅವ್ರನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ. ಯಾರು? ನಮ್ಮ ಮಮ್ಮಿ ಕಡೆ. ಅಯ್ಯ, ನಿಮ್ಮ ಮಮ್ಮಿ. ಬೇಡ ವಾಸು. ಯಾವನ ನೀನು? ನಿಮ್ಮಪ್ಪ ಅಂತಾನೆ ಇಟ್ಕೋ. ಅವನ ಹತ್ರ ಏನೋ ಮಾತು, 4 ಬಿಟ್ಟು ಆ ಹುಡುಗಿನ ಎತ್ಕೊಂಡೋಗೋಣ ಬಂದ್ರ. ಅದಿ ಗಂಡು ಬದುಕಿರೋವರೆಗೂ ನಿಮ್ಮಿಂದ ಆಗಲ್ಲ ಮಕ್ಕಳ. ವಾಸು, ಪ್ಲೀಸ್ ಬೇಡ. ಏನಾದ್ರೂ ಆದ್ರೆ? ಮೋನಿಕಾ, ನಮ್ಮಿಬ್ಬರನ್ನ ಸಪರೇಟ್ ಮಾಡಕ್ಕೆ ಆ ಬ್ರಹ್ಮನಿಂದನೂ ಸಾಧ್ಯವಿಲ್ಲ. ನೀನ್ ಸುಮ್ನೆ ನಿಂತು ತಮಾಷೆ ನೋಡು. ಎಲ್ಲಿ ಕೈ ಬಿಡು. ಬನ್ರ. ಓ, ಇದು ಬೇರೆ ಸೆಟಪ್ಪ. ಬನ್ರಪ್ಪ. Monica! Oh, lost wicket clean bowled. ಆ ಜೇಮ್ಸ್ ಕಡೆ ಬರಕ್ ಮುಂಚೆ ನಾವ್ ಈ ಜಾಗ ಖಾಲಿ. ಯಾವ ನನ್ನ ಮಗ ಬಂದ್ರೆ ಏನಂತೆ, ಈ ಗಾಡಿಯಲ್ಲಿ ಈ ಬಾಡಿ ಜೊತೆ ಜೋಡಿಯಾಗಿ ಕೂತ್ಕೋ, ಆಮೇಲೆ ವಿಷಯ ನೋಡ. ಗುಂಡೇಟ್ ಬಿದ್ದು ನಾನು ಹಾಸ್ಪಿಟಲ್ ಸೇರಿದೆ. ಮೋನಿಕಾನ ಬಲವಂತ ಮಾಡಿ ಅವ್ರ ತಾಯಿ ಬೇರೆ ಕಡೆ ಮದುವೆ ಮಾಡಿಸ್ಬಿಟ್ರು. ಹೀಗೆ ನನ್ನ ಮೋನಿಕಾ ಲವ್ ಸ್ಟೋರಿ ಕ್ಲೋಸ್ ಆಯ್ತು. ವೆಲ್, ದಟ್ ವಾಸ್ ಅವರ್ ಲವ್ ಸ್ಟೋರಿ. ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಏನು, ಯು ಆರ್ ಹ್ಯಾಪಿನಾ? ಎಸ್. ನಾನು ಆಸೆ ಪಟ್ಟಿದ್ದನ್ನ ಇನ್ನೊಬ್ರು ಪಡ್ಕೊಂಡ್ರಲ್ಲ ಅಂತ ಚಿಂತೆಯಲ್ಲಿದ್ದೆ. ಈಗ ನನಗೆ ಸಂತೋಷ. Oh, come on. Don't be silly. ಸಿಲ್ಲಿ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀವೀಗ ಯಾರನ್ನಾದ್ರೂ ಪ್ರೀತಿಸ್ತಿದ್ದೀರಾ? ಲವ್ ಇಲ್ಲ, ಬವು ಇಲ್ಲ, ಪ್ರೀತಿ ಪ್ರೇಮ ಇವ್ ಯಾವುದು ನನ್ನ ಹತ್ರ ಇಲ್ಲ. ನಾನು ಯಾರನ್ನೂ ಪ್ರೀತಿಸ್ತಿಲ್ಲ, ಪ್ರೀತಿ ಮಾಡೋದು ಇಲ್ಲ. ಈಗ ಯಾರಾದ್ರೂ ನಿಮ್ಮನ್ನ ಆಸೆ ಪಟ್ರೆ? ನನಗ್ ಮನಸ್ಸಿರ್ಬೇಕಲ್ಲ. ಸಪೋಸ್ ನಾನೇ ನಿಮ್ಮನ್ನ ಲವ್ ಮಾಡ್ದೆ ಅಂತ ಇಟ್ಕೊಳ್ಳಿ. ಎಸ್, ಐ ಲವ್ ಯು. ರಿಯಲಿ ಐ ಲವ್ ಯು ವಾಸು.
ಹ್ಮ್ ಸಹನಾ ಸಹನಾ ಓಹೋ ಮುತ್ತು ಬೇಕಾ ನಿನಗೆ ಮುತ್ತು ಕೊಡಕ್ಕೆ ರಾಯರ್ ಇಲ್ಲಿದಾರ ನೋಡಿ ಸರ್ ಇಲ್ಲಿದಾರ ನೋಡಿ ನನ್ ಮಗಳ ಮಾನ ಪ್ರಾಣ ಕಾಪಾಡಿ ಕರ್ಕೊಂಡ್ ಬಂದಿದ್ದೀರಾ ನಿಮ್ ಹ್ಯಾಕ್ ಕೃತಜ್ಞತೆ ಹೇಳ್ಬೇಕು ಅನ್ನೋದೇ ನನಗ್ ಗೊತ್ತಾಗ್ತಾ ಇಲ್ಲ. ಸುಮ್ನೆ ಯಾಕಮ್ಮ ಈ ಫಾರ್ಮಾಲಿಟೀಸ್ ಅಲ್ಲ ನನ್ ಕರ್ತವ್ಯ ನಾನು ಮಾಡಿದೆ ಅಷ್ಟೇ. ನೋ ಮಿಸ್ಟರ್ ವಾಸು, ನೀವು ಮಾಡಿರೋ ಸಾಹಸಕ್ಕೆ ದಯವಿಟ್ಟು ಏನಾದ್ರು ತಗೊಳ್ಳೇಬೇಕು. ಓಕೆ ಟೀ ಕಾಫಿ ಕಾಫಿ ಜೊತೆಗೆ ಕಾಂಪ್ಲಿಮೆಂಟ್ಸ್ ಆಗಿ ಇದನ್ನು ತಗೋಬೇಕು. ಏನ್ ಸರ್ ಇದು? ಲಿಟ್ಲ್ ಮನಿ ಫಾರ್ ಯುವರ್ ಬ್ರೇವ್ ವರ್ಕ್. ಬ್ರೇವ್ ವರ್ಕ್ಗೆ ಲಿಟಲ್ ಮನಿ, ಅದರ ಹೆಸರು ಬ್ರೈಬ್ ಅಂತಾರೆ. ಸಾರಿ ಸರ್, ಸರ್ಕಾರ ನನಗೆ ಸಂಬಳ ಕೊಡುತ್ತೆ, ನೀವ್ ಈ ರೀತಿ ಆಫರ್ ಮಾಡೋದು ಅಪರಾಧ ಆಗುತ್ತೆ, ನಾನ್ ತಗೊಳ್ಳೋದು ತಪ್ಪಾಗುತ್ತೆ. ಗುಡ್, ಕೀಪ್ ಇಟ್ ಅಪ್. ಕಾಫಿ ರೆಡಿ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ತಗೊಳ್ಳಿ. ಇಡೀ ರಾತ್ರಿ ನೀವು ಬರ್ದೇ ಇದ್ದಿದ್ದು ನಂಗ್ ಬಹಳ ಗಾಬರಿ ಆಗಿತ್ತು. ಮಮ್ಮಿ ನನಗೇನೋ ಜಾಲಿ ಆಗಿತ್ತು. ಏನೇ ನೀನ್ ಹೇಳ್ತಾ ಇರೋದು? ಮಮ್ಮಿ ನೀನೇನ್ ಗಾಬರಿ ಆಗ್ಬೇಡ, ವಾಸು ನನ್ ಕ್ಲಾಸ್ಮೇಟ್ ಅವ್ರ ಅಣ್ಣ. ಇವ್ರು ನನಗ್ ಮುಂಚೆನೆ ಗೊತ್ತಿತ್ತು. ಜೀಪ್ ವೀಲು ಪಂಚರ್ ಆಗಿತ್ತು, ಆ ಕತ್ಲಲ್ಲಿ ಕಾಡ್ನಲ್ಲಿ ವಾಪಸ್ ಬರೋಕೆ ದಾರಿನೇ ಕಾಣ್ಲಿಲ್ಲ. ಸರಿ, ಹಳೆ ಕಥೆನೆಲ್ಲ ಮಾತಾಡ್ತಾ ಇಡೀ ರಾತ್ರಿ ಜಾಲಿಯಾಗಿ ಕಳೆದ್ವಿ ಅಲ್ವಾ ವಾಸು? ಹೌದೌದು. ಏನೇ ನೀನ್ ಹೇಳಿದ ಕತೆ ಬಿಟ್ಟು ಬೇರೆ ಏನಾದ್ರು ನಡೀತೀನಿ? ಓ ಬೇಕಾದಷ್ಟು ನಡೀತು, ಅದನ್ನೆಲ್ಲ ಹೇಳೋಕೆ ಟೈಮ್ ಇಲ್ಲ, ಆಮೇಲೆ ಹೇಳ್ತೀನಿ. ನೋಡಿ ಮಿಸ್ಟರ್ ವಾಸು, ಒಂದ್ ಸ್ಮಾಲ್ ರಿಕ್ವೆಸ್ಟ್. ಹೇಳಿ ಸರ್. ನನ್ನ ಮಗಳು ಇಡೀ ರಾತ್ರಿ ಮನೆಯಿಂದ ಹೊರಗಡೆ ಇದ್ಲು ಅನ್ನೋದು ಯಾರಿಗೂ ಗೊತ್ತಾಗೋದು ಬೇಡ. ಜನ ನಾನಾ ತರ ಮಾತಾಡ್ಕೋತಾರೆ, ಅದರಿಂದ ಅವಳ ಭವಿಷ್ಯಕ್ಕೆ ತೊಂದರೆ ಆಗ್ಬಹುದು. ಯಾಕೆ ಅಂದ್ರೆ ಈಗಾಗಲೇ ನಾನು ಅವಳ ಮದುವೆಗೆ ಏರ್ಪಾಡು ಮಾಡಿದ್ದೀನಿ. ಓಕೆ ಸರ್, ನಾ ಬರ್ತೀನಿ. ಒಳ್ಳೇದು, ಬರ್ತೀನಿ. ಬಾಯ್ ಸಹನಾ. ವಾಸು, ನನ್ ಕೈ ಬಿಡ್ಬೇಡಿ. ರಿಯಲಿ ಐ ಲವ್ ಯು. ಖಂಡಿತವಾಗ್ಲೂ ನಿನ್ ಮದುವೆಗೆ ಬಂದೇ ಬರ್ತೀನಿ. ಬಾಯ್. ವಾಸು, ನನಗೆ ಈ ಮದುವೆ ಇಷ್ಟ ಇಲ್ಲ. ಯಾಕೆ? ಡ್ಯಾಡಿ, ನನಗ ಆ ಹುಡುಗ ಇಷ್ಟ ಇಲ್ಲ. ನಿನ್ಗಿಷ್ಟ ಇಲ್ಲ ಅಂದ್ರೆ ಮಾತ್ ಕೊಟ್ಟಿದ್ದಲ್ಲ, ನನ್ ಮರ್ಯಾದೆ ಏನಾಗ್ಬೇಕು? ಯಾರನ್ ಕೇಳಿ ಮಾತ್ ಕೊಟ್ರಿ? ಮುಚ್ಚೆ ಬಾಯಿ. ನೀ ಹುಟ್ಟಾಗಿದ್ದ ಇಲ್ಲಿವರೆಗೂ ನಿನ್ ಕೇಳೆ ಎಲ್ಲ ಮಾಡಿದ್ವೇನೆ? ಮಮ್ಮಿ, ನೀವ್ ಹಾಕಿರೋ ಊಟ ತಿಂಡಿ ಬಟ್ಟೆ ಬರೆ ಎಲ್ಲ ಆಯಾ ಕಾಲಕ್ ಮಾಡ್ಬೇಕಾದ ಕರ್ತವ್ಯ. ಆದ್ರೆ ನಾನ್ ಮದ್ವೆ ಆಗ್ಬೇಕಾದವನು, ನಾನ್ ಸಾಯೋವರೆಗೂ ನನ್ನ ಜೊತೆಲೆ ಇರ್ಬೇಕಾದವನು. ಅವನು ನನ್ನಿಷ್ಟಕ್ಕಿರ್ಬೇಕೆ ಹೊರತು ನಿಮ್ಮಿಷ್ಟಕ್ಕಲ್ಲ. ನೀನೇನೆ ಪಡ್ಕೊಂಡ್ರು ನಮ್ ನಿರ್ಧಾರನ ಬದಲಾಯಿಸಕ್ಕಾಗಲ್ಲ. ರೀ, ಮದ್ವೆಗೆ ಇನ್ನೂ 6 ತಿಂಗಳು ಯಾಕ್ರಿ ಕಾಯ್ಬೇಕು? ಬೇಗ ಎಂಗೇಜ್ಮೆಂಟ್ಗೆ ಏರ್ಪಾಡ್ ಮಾಡಿ. ಮಾಡ್ತೀನಿ.